ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಿ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಾಟ್ಸಪ್ ಆ್ಯಟಿಟ್ಯೂಡ್ ವಾಟ್ಸಪ್ ಸ್ಟೇಟಸ್ ರೀತಿ ನೀವು ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಿಚ್ಚ ಸುದೀಪ್ ಅವರ ಆ್ಯಟಿಟ್ಯೂಡ್ ವಾಟ್ಸಪ್ ಸ್ಟೇಟಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹೊಸದಾಗಿ VFX ಗ್ರಾಫಿಕ್ಸ್ನ ಬಳಸಿ ಮಾಡಿರ್ತಕ್ಕಂಥ ಆ್ಯಟಿಟ್ಯೂಡ್ ಸ್ಟೇಟಸ್ ಇದು. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಾಗಿ ಕೈಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ 16:9 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಗಮನಿಸ್ತಿರ್ಬೋದು, ಇಲ್ಲಿ ಬ್ಯಾಕ್ಗ್ರೌಂಡನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡನ್ನ ಆಯ್ಕೆ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ನ ಆಯ್ಕೆ ಮಾಡ್ಕೊಂಡ ನಂತರ ಈ ರೀತಿ 29 ಅಥವಾ 30 ಸೆಕೆಂಡ್ಗೆ ಈ ರೀತಿ ಸ್ಕ್ರೋಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಕ್ಕಂಥ ವೀಡಿಯೋನ ಇವಾಗ ಲೇಯರ್ ಮೋಡ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾನು ಲಿಂಕ್ ಕೊಟ್ಟಿರ್ತೀನಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ಡೌನ್ಲೋಡ್ ಮಾಡ್ಕೊಂಡ ನಂತರ ಗಮನಿಸ್ಬೋದು, ಈ ರೀತಿ ಒಂದು ವಿಡಿಯೋ ಇರುತ್ತೆ. ಎಕ್ಸ್ಟ್ರಾ ಪಾರ್ಟ್ನ ಈ ರೀತಿ ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಈ ವಿಡಿಯೋನ ಈ ರೀತಿ ಸ್ಪಿಲ್ ಟು ಸ್ಕ್ರೀನ್ ಅನ್ನೋ ಆಪ್ಷನ್ ಮೇಲೆ ಕೊಡಿ. ಕೊಟ್ಟ ಮೇಲೆ ಮೇನ್ ವಿಡಿಯೋ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಫ್ರೆಂಡ್ಸ್. ಇವಾಗ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ರೋಮಾಕಿನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕ್ರೋಮಾಕಿನ ಎನೇಬಲ್ ಮಾಡಿ. ಎನೇಬಲ್ ಮಾಡಿದ ನಂತರ ಕೀ ಕಲರ್ನ ಗ್ರೀನ್ ಸ್ಕ್ರೀನ್ಗೆ ಕನ್ವರ್ಟ್ ಮಾಡಿ. ಈ ರೀತಿ ಏನು ಮಾಡ್ಬೋದು, ಗ್ರೀನ್ ಸ್ಕ್ರೀನ್ನ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದರೊಳಗಡೆ ಫೋಟೋ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ಇಲ್ಲಿ ಆ್ಯಟಿಟ್ಯೂಡ್ ಅಂತ ಒಂದು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಈಸ್ ಮೈ ಸ್ಟ್ರೆಂತ್ ಅಂತ ಒಂದಿದೆ, ಅದನ್ನು ಹಾಕಬೇಕಾಗುತ್ತೆ. ಈ ರೀತಿ ಹಾಕೊಂಡ ನಂತರ ಇದು ಎಲ್ಲಿಗೆ ಮ್ಯಾಪ್ ಹೋಗುತ್ತೆ ನೋಡಿ, ಔಟ್ ಆ್ಯನಿಮೇಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಸ್ಲೈಡ್ ಅಪ್ ಅನ್ನೋ ಆಪ್ಷನ್ ಕೊಟ್ಟರೆ ಈ ರೀತಿ ಫಾಸ್ಟಾಗಿ ಹೋಗ್ಬಿಡುತ್ತೆ. ಈ ರೀತಿ ಮಾಡ್ಕೊಂಡ ನಂತರ ಇವಾಗ ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮಗೆ ಬೇಕಾಗಿರ್ತಕ್ಕಂತಹ ಫೋಟೋನ ಆಯ್ಕೆ ಮಾಡ್ಕೊಳ್ಳಿ. 5 ಫೋಟೋ ಅಥವಾ 6 ಫೋಟೋನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ನಾನು ಕಿಚ್ಚ ಸುದೀಪ್ ಅವರ ಫೋಟೋನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ರೀತಿ ಫೋಟೋನ ದೊಡ್ಡದು ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಟೋನ ದೊಡ್ಡದು ಮಾಡ್ಕೊಂಡ ನಂತರ ಇಲ್ಲಿ 3 ಡಾಟ್ ಕಾಣ್ತಾ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮರಳಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇವಾಗ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋ. ಈ ರೀತಿ ಫೋಟೋನ ಆ್ಯಡ್ ಮಾಡಿದ ನಂತರ ನೋಡ್ಬೋದು ಇವಾಗ ಈ ರೀತಿ ರಾ ಲುಕ್ಕಾಗಿ ಆ್ಯಟಿಟ್ಯೂಡಾಗಿ ಕಾಣುತ್ತೆ. ಫೋಟೋನ ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಮತ್ತೆ ನೆಕ್ಸ್ಟ್ ಫೋಟೋನ ಇಲ್ಲಿಂದ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ರೆಸಲ್ಯೂಷನ್ನ ಹೊಂದಿರಬೇಕು, ಆ ರೀತಿ ಫೋಟೋನ ಆಯ್ಕೆ ಮಾಡ್ಕೋಬೇಕು. ನೋಡ್ಬೋದು ಇವಾಗ ಇದನ್ನು ಈ ರೀತಿ ದೊಡ್ಡ ಸ್ಕ್ರೀನಾಗಿ ಮಾಡ್ಕೊಂಡ ನಂತರ ಈ ರೀತಿ ಫೋಟೋನ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಇದನ್ನು ಕೂಡ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಟು ಬ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಕೊಟ್ಟ ನಂತರ ನೋಡಿ ಗಮನಿಸ್ಬೋದು, ಈ ರೀತಿ ಅದ್ಭುತವಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ, ಟ್ರೆಂಡ್ ಆಗ್ತಾ ಇದೆ. ಮತ್ತೆ ಒಂದು ಫೋಟೋನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇವಾಗ ಈ ಫೋಟೋನ ಕೂಡ ಸೆಂಡ್ ಟು ಬ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಕೊಡ್ತೀನಿ. ನೋಡ್ಬೋದು ಇವಾಗ ಈ ರೀತಿ ಫೋಟೋನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ನೋಡ್ಬೋದು ಈ ರೀತಿ ಚೆನ್ನಾಗಿ ಬಂದಿದೆ ವಿಡಿಯೋ. ಇವಾಗ ಇನ್ನೊಂದು ವೀಡಿಯೋನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ಕೂಡ ಇವಾಗ ಆ್ಯಡ್ ಮಾಡಿದರೆ ಒಂದು ರೀತಿ ಗೋಲ್ಡನ್ ಕಲರ್ ರೀತಿ ನಾನು ಡೌನ್ಲೋಡ್ ಮಾಡ್ಕೊಂತ ಕೊಟ್ಟಿದ್ದೀನಲ್ಲ, ಅದನ್ನು ಡೌನ್ಲೋಡ್ ಅನ್ನೋ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ. ನಂತರ ಅದನ್ನು ಇವಾಗ ಆ್ಯಡ್ ಮಾಡಿ ಈ ರೀತಿ ಫುಲ್ ಸ್ಕ್ರೀನ್ ಮೇಲೆ ಕೊಟ್ಟು ನಂತರ ಬ್ಲೆಂಡಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಅನ್ನೋ ಆಪ್ಷನ್ ಮೇಲೆ ಕೊಟ್ಟರೆ ಇದು ಕೂಡ ಗೋಲ್ಡನ್ ಶೈನಿಂಗ್ ರೀತಿ ವಿಡಿಯೋನ ಕೊಡುತ್ತೆ. ನೋಡ್ಬೋದು ಇವಾಗ ಇದನ್ನು ಕೂಡ ಈ ರೀತಿ ಸಿಂಪಲ್ಲಾಗಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಆ್ಯಡ್ ಮಾಡ್ಕೊಂಡ ನಂತರ ಇವಾಗ ಗೋಲ್ಡನ್ ರಾಕೆಟ್ ರೀತಿ ಒಂದು ಶೈನಿಂಗ್ ಬೇಕಲ್ವಾ,
ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅದು ಒಂದು 2-3 ಸೆಕೆಂಡ್ ಇರುತ್ತೆ. ಈ ರೀತಿ ಸ್ಪೀಡ್ ಟು ಸ್ಕ್ರೀನ್ ಅನ್ನೋ ಆಪ್ಷನ್ ಮೇಲೆ ಕೊಟ್ಟ ನಂತರ ಬ್ಲೆಂಡಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಕ್ರೀನ್ ಅಂತ ಕೊಟ್ಟರೆ ನೋಡ್ಬೋದು. ಈ ರೀತಿ ಒಂದು ಅದ್ಭುತವಾಗಿ ಬರುತ್ತೆ. ಇದನ್ನು ಎಲ್ಲ ವೀಡಿಯೋಗೂ ಕಾಪಿ ಮಾಡಿಕೊಂಡು ಈ ರೀತಿ ಡೂಪ್ಲಿಕೇಟಾಗಿ ಕಾಪಿ ಮಾಡಿಕೊಂಡು ಈ ರೀತಿ ಮಾಡ್ಕೋಬೇಕಾಗತ್ತೆ. ಎಲ್ಲ ವೀಡಿಯೋಗೂ, ಪ್ರತಿಯೊಂದು ವೀಡಿಯೋಗೂ ಈ ರೀತಿ ಡೂಪ್ಲಿಕೇಟ್ ಮಾಡಿಕೊಂಡು ಪ್ರತಿಯೊಂದು ಫೋಟೋಕ್ಕೂ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪ್ರತಿಯೊಂದನ್ನು ಡೂಪ್ಲಿಕೇಟ್ ಮತ್ತು ಈ ರೀತಿ ಪ್ರತಿಯೊಂದಕ್ಕೂ ಕಾಪಿ, ಪ್ರತಿಯೊಂದು ಫೋಟೋಕ್ಕೂ ಅದನ್ನ ಆ್ಯಡ್ ಮಾಡಿದ ನಂತರ ವಿಡಿಯೋ ಕೊನೆಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮ್ಯೂಸಿಕ್ನ ನಾನು ಪ್ಲೇ ಮಾಡ್ಬೋದು, ಕಾಪಿರೈಟ್ ಬರುತ್ತೆ. ಸೊ ಅದಕ್ಕೆ ಮ್ಯೂಸಿಕ್ನ ಪ್ಲೇ ಮಾಡಲ್ಲ. ವಿಡಿಯೋ ಹೇಗಿರುತ್ತೆ ನೋಡೋಣ ಬನ್ನಿ.